ರಾಜ್ಯ ಸರ್ಕಾರದ ಮುಂದೆ ಇಟ್ಟಿದ್ದೀವಿ. ಏನಿಟ್ಟಿದ್ದೀವಿ? ಈ ಒಂದು ಏನು ನಾಗಮೋಹನ್ ದಾಸರವರ ವರದಿ ಇದೆ, ಅದರಲ್ಲಿ ಸ್ಪಷ್ಟವಾಗಿ ಅವೈಜ್ಞಾನಿಕವಾದಂತಹ ಒಂದು ವರದಿ. ಅದರಲ್ಲಿ ಬಂದುಬಿಟ್ಟು ವಿಶೇಷವಾಗಿ ನಮ್ಮ ಎಲ್ಲ ಜನಸಂಖ್ಯೆಯನ್ನು ಕಡಿಮೆ ತೋರಿಸಿದ್ದಾರೆ ತಾನೆ. ಎಲ್ಲಾ ಬಂಜಾರರು ಬಂದ್ಬಿಟ್ಟು ವಲಸೆ ಹೋಗಿರುವಂತಹ ಸಂದರ್ಭದಲ್ಲಿ ಇವರು ಬಂದ್ಬಿಟ್ಟು ಸರ್ವೆಯನ್ನು ಮಾಡಿಬಿಟ್ಟು ಕೇವಲ 12-13 ಲಕ್ಷ ಜನಸಂಖ್ಯೆಯನ್ನು ತೋರಿಸಿದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಗೋವಾದಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆ ಎಲ್ಲಿದೆ? ಬೆಂಗಳೂರಲ್ಲಿದೆ. ಇನ್ನೂ ಅರ್ಧ ಜನಸಂಖ್ಯೆಯಲ್ಲಿದೆ ಕಬ್ಬು ಕಟಾವು ಮಾಡ್ತಾ ಇದ್ದಾರೆ. ಇನ್ನೂ ಅರ್ಧ ಜನಸಂಖ್ಯೆಯಲ್ಲಿದೆ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತದ್ದನ್ನ ನೋಡಿದ್ರು ಕೂಡ ಈ ಸಮುದಾಯ ಬಹುದೊಡ್ಡ ಒಂದು ಅನ್ಯಾಯವನ್ನ ಸಹಿಸಿಕೊಂಡಿದೆ. ತಲಾಂತರಗಳಿಂದ ಅಸ್ಪೃಶ್ಯತೆಯನ್ನು ಅನುಭವಿಸಿಕೊಂಡು ಬಂದಿರುವಂತ ಸಮಾಜವನ್ನ ನೀವು ಸ್ಪರ್ಶ ಸಮುದಾಯ, ಆಮೇಲೆ ಬಂದ್ಬಿಟ್ಟು ಮುಂದುವರಿದಂತಹ ಸಮುದಾಯ ಅಂತ ಹೇಳ್ಬಿಟ್ಟು ಬರೆಸಿರುವಂತದ್ದು ಅನುಗೌರವಾದಂತಹ ಅನ್ಯಾಯ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಒಕ್ಕೊರಲು ಮುಂದೆ ಇದನ್ನ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು ತಾನೆ. ಆಗಿದ್ದ ಮೇಲೆ ಇಂತಹ ಒಂದು ರಾಜ್ಯ ಸರ್ಕಾರ